ಇದೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ ಅಲ್ವಾ, ಇದೇನು ಬಿಜೆಪಿನಲ್ಲಿ ನಡೀತಾ ಇಲ್ವಾ? ಅವ್ರಿಗೂ ಕ್ಲಾರಿಟಿ ಇದೆಯಾ? ವಿಜೇಂದ್ರ ಅವ್ರು ಬಡ್ಕೋದವ್ರೆ ನಾನೇ ಅಧ್ಯಕ್ಷ ಅಂತ. ಅಲ್ಲಿ ಹೈಕಮಾಂಡ್ ಅವ್ರಿಗೆ ಇನ್ನೂ ಹಸಿರು ನಿಶಾನೆ ತೋರಿಸಿಲ್ಲ. ಇವೆಲ್ಲ ಪಕ್ಷದಲ್ಲಿ ಇದ್ದಿದೆ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ. ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ, ಅವರು ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ಕಾರದ ಮೇಲೆ. ಒಂದು ರೀತಿಯಲ್ಲಿ ರಾಜಕೀಯ ಅಂದ್ರೆ ಸಾರ್ವಜನಿಕ ಚರ್ಚೆ, ಅದೇ ಮೊದಲು. ರಾಜಕೀಯದ ಮೊದಲು ಅಂದ್ರೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದೇ ರಾಜಕೀಯದ ಮೊದಲು. ಅದು ಎಲ್ಲ ಪಕ್ಷದಲ್ಲೂ ಐತೆ, ಬರೀ ನಮ್ಮ ಪಕ್ಷದಲ್ಲೇ ಆಯ್ತಾ? ಸಾರ್ವಜನಿಕವಾಗಿ ಎಲ್ಲ ಪಕ್ಷದ್ದು ಚರ್ಚೆ ನಡೀತಾ ಇದೆ. ಹಿಂಗೆ ನಮ್ದು ಒಂದು ನಡೀತದೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಸರ್. ಅಲ್ಲ, ಅವ್ರು ಇವತ್ತಿಂದ ಅಲ್ಲ, ಅವರು ದೈವವನ್ನು ನಂಬಿರ್ತಕ್ಕಂಥದ್ದು. ಅವ್ರು ರಾಜಕೀಯಕ್ಕೆ ಅವ್ರು ಹುಟ್ಟಿದಾಗಿಂದನೂ ದೈವವನ್ನು ನಂಬಿರ್ತಕ್ಕಂಥವ್ರು. ಅದೇನು ಬರೀ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ದೈವದಿಂದ ಏನು ಹೋಗಿಲ್ಲ. ಅವರು ಮೊದಲಿಂದನೂ ಕೂಡ ಅವರು ಅದೊಂದು ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಒಂದು ಅಭ್ಯಾಸವನ್ನು. ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮಠಮಾನ್ಯಗಳಿಗೆ ಹೋಗ್ತಕ್ಕಂಥದ್ದು, ಭಾಳ ಚೆನ್ನಾಗಿ ಸಂಸ್ಕೃತನೂ ಮಾತಾಡ್ತಾರೆ. ನೀವೆಲ್ಲ ಕೇಳಿದಿರಲ್ವಾ? ಮತ್ತೆ ಅದ್ಭುತವಾದಂಥ ಸಂಸ್ಕೃತ ಕೂಡ ಕಲ್ತಿದ್ದಾರೆ. ಮುಂದಿನ ಪಕ್ಷಕ್ಕೆ 25 ವರ್ಷ ಅದು ಆ ಪಕ್ಷ ಇನ್ನೂ ಸದೃಢವಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಪಕ್ಷ ಸದೃಢವಾಗಿ ಬೆಳಿಬೇಕಾದ್ರೆ ನಾಯಕರು ಸದೃಢವಾಗಿ ಬೆಳಿಬೇಕಲ್ವಾ? ಬೆಳೀಲಿ ಅಂತ ಆಶಿಸ್ತೀವಿ. ಅದಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ನಮಗಂತೂ ಅದರಿಂದ ಒಳ್ಳೇದಾಗಲಿಲ್ಲ. ಮುಂದೆ ಇರತಕ್ಕಂಥ ನಾಯಕರುಗಳಿಗಾಲೂ ಆ ಪಕ್ಷದಿಂದ ಒಳ್ಳೇದಾಗಲಿ ಅಂತ ಬಯಸ್ತೀವಿ. ಅಧಿಕಾರಕ್ಕೆ ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅವರು. ಈಗ ನಾವೇನು ಹೇಳ್ತಾ ಇದ್ದೀವಿ, ಬಿಜೆಪಿಯವ್ರು ಏನು ಹೇಳ್ತಾವ್ರೆ? ಈಗ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ಕೊಳ್ಳಿ. ಈಗೇನು ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋರಾ? ಇಲ್ಲಲ್ಲ. ಇಲ್ಲ ವಿಜೇಂದ್ರ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋರಾ? ಇಲ್ಲವಲ್ಲ. ಎಲ್ಲರೂ ನಾವು ಅಧಿಕಾರಕ್ಕೆ ಬರಬೇಕು ಅಂತಲೇ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ಅಧಿಕಾರಕ್ಕೆ 28ಕ್ಕೆ ಬರಬೇಕು ಅಂತೇಳಿ. ನಾವೇನು ಸನ್ಯಾಸಿಗಳ ತ್ಯಾಗ ಮಾಡ್ಬಿಡೋಣ ಅಂತ. ಪ್ರತಿಯೊಂದು ಹೆಜ್ಜೆನೂ ಕೂಡ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಕ್ಕೆ ಬರಬೇಕು, ಏನೇನು ಸ್ಟೆಪ್ ಇರ್ಬೇಕು ಅದನ್ನು ಮಾಡ್ತಾ ಇದೀವಿ ನಾವು. ಈಗ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಸರ್. ಖರ್ಗೆ ಸಾಹೇಬರು ಬೆಂಗಳೂರು ಬಂದಾಗ ತಾವು ಕೇಳಬೇಕು ಅದನ್ನು. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರೇ ಮತ್ತೊಂದು ಬಾರಿ ಆಯ್ಕೆಯಾಗಿದ್ದಾರೆ ಸರ್. ಹೇಗೆ ಅಂತ ಸರ್ ಕುಟುಂಬದಲ್ಲೇ? ಹೇಗೆ ಅಂದ್ರೆ ಅದು ಹಾಗೇನೆ, ಮೊದಲಿಂದನೂ ಅದು ಹಾಗೆ, ಇವಾಗಲೂ ಹಾಗೆ. ಮೊದಲಿಂದನೂ ಹಾಗೆ, ಅದು ಇವಾಗಲೂ ಹಾಗೆ. ಅದು ನಾಯಕತ್ವ ಬೆಳಿಬೇಕು ಅಂದ್ರೆ ಹೇಗೆ ಸರ್? ಅದನ್ನ ನೀವು ಅವ್ರನ್ನ ಕೇಳಬೇಕು. ಹಾಗಿರೋರ್ನ ಕೇಳಿದ್ರೆ ನೀವು ಹೇಗೆ ಈಗ ಮಾಡಿದೀರಾ ಅಂತ ಕೇಳಿದ್ರೆ ಅವ್ರು ಹಾಗೆ ಅಂತ ಹೇಳ್ತಾರೆ. ಆಯ್ತು, ಅದೇನು ತಪ್ಪೇನಿಲ್ಲ. ಕುಮಾರಸ್ವಾಮಿ ಬೇರೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬೇರೆ ಅಲ್ಲ, ಎರಡೂ ಒಂದೇ ಅಲ್ವಾ? ಈಗ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅವರು ಟ್ರೈನ್ ಆದ್ಮೇಲೆ ಪೂರ್ತಿ ಇಡೀ ರಾಜ್ಯದಲ್ಲಿ ಆಮೇಲೆ ಅವರಿಗೆ ಇದನ್ನ ಹಸ್ತಾಂತರ ಮಾಡ್ತಾರೆ. ಅವರು ಟ್ರೈನಿಂಗ್ ಹಂತದಲ್ಲೇ ಹೇಳ್ತಾ ಇದ್ದಾರೆ ಸರ್, ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ. ಸರಿ, ಎಲ್ಲರೂ ಅದನ್ನೇ ಮಾಡೋದು. ಎಲ್ಲ ಅವರು ಅದನ್ನೇ ಮಾಡ್ತಾವ್ರೆ, ನಾವು ಅದನ್ನೇ ಮಾಡ್ತಾ ಇದೀವಿ. ಎಲ್ಲರೂ ಅದನ್ನೇ ಮಾಡೋದು. ಬಿಜೆಪಿಯವರು ಅದನ್ನೇ ಮಾಡ್ತಾವ್ರೆ. ಎಲ್ಲ ಪಕ್ಷದವರು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು.